ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟಿನ ಅವಶ್ಯಕತೆ ತುಂಬ ಇದೆ ನಮಗೆ. ಸೊ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾನು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನ ಅಂತ ಹೇಳ್ತಾರೆ, ಬಟ್ ಇದು ಒಂದು ಗದ್ದುಗೆ ಆಗಿರುತ್ತೆ. ಕುಣಿಗಲ್ ಸಮೀಪವಿರುವ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಗದ್ದುಗೆ ಇದೆ. ಈ ಗದ್ದುಗೆ ಬಗ್ಗೆ ತುಂಬ ಜನ ತಿಳ್ಕೊಂಡಿರ್ತೀರ. ಕೆಲವರು ಜನ ಇದನ್ನು ದೇವಸ್ಥಾನ ಅಂದ್ಕೊಂಡಿದ್ದಾರೆ. ಇದು ದೇವಸ್ಥಾನ ಅಲ್ಲ, ಒಂದು ಗದ್ದುಗೆ ಆಗಿರುತ್ತೆ. ಎಲ್ಲ ಜಾತಿ ಮತ ಪಂಗಡದವರು ಪೂಜಿಸುವ 15ನೇ ಶತಮಾನದ ಪವಾಡ ಪುರುಷ, ವಚನಕಾರ ಹಾಗೂ ಮಹಾನ್ ಸಂತರಾದ ಶ್ರೀ ಸಿದ್ಧಲಿಂಗೇಶ್ವರರು ತಪಸ್ಸನ್ನು ಮಾಡಿ ಜೀವಂತ ಯೋಗ ಸಮಾಧಿ ಹೊಂದಿದ ಸ್ಥಳವೇ ಶ್ರೀ ಯಡಿಯೂರು. ವೀರಶೈವ ಪುರಾಣಗಳಲ್ಲಿ ಶ್ರೀ ಸಿದ್ಧಲಿಂಗೇಶ್ವರನನ್ನು ನಿರಂಜನ ಗಣೇಶ ಅವತಾರವೆಂದು, ಪರಶಿವನ ಅಪ್ಪಣೆಯಂತೆ ಲೋಕದ ಉದ್ಧಾರಕ್ಕಾಗಿ ಅವತರಿಸಿದರೆಂದು ವರ್ಣಿಸಲಾಗಿದೆ. ಶ್ರೀ ಸಿದ್ಧಲಿಂಗೇಶ್ವರರು ಶತಸ್ಥಳ ಜ್ಞಾನಾಮೃತ ಎಂಬ ಗ್ರಂಥವನ್ನು ಕೂಡ ಬರೆದಿದ್ದಾರೆ. ಹಾಗೆ ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ ಹರಕೆ ಸಾಮಗ್ರಿಗಳು ಕೂಡ ಸಿಗುತ್ತೆ. ಏನಾದರೂ ಸಮಸ್ಯೆ ಇದ್ದರೆ, ಆರೋಗ್ಯದ ಸಮಸ್ಯೆ, ಈ ಥರ ಸಮಸ್ಯೆಗಳಿದ್ದರೆ ಇಲ್ಲಿ ನಾವು ಹರಕೆ ಸಾಮಾನು ತಗೊಂಡು ದೇವರಿಗೆ ಅರ್ಪಿಸಿದ್ರೆ ನಮ್ಮ ಕಾಯಿಲೆ, ನಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತಂತೆ. ದೇವಸ್ಥಾನದೊಳಗೆ ಹೋಗ್ತಿದ್ದಂಗೆ ಮೊದಲು ಗಣೇಶನ ದರ್ಶನ ಆಗುತ್ತೆ. ಎಲ್ಲರೂ ಗಣೇಶನ ದರ್ಶನ ಮಾಡಿಕೊಂಡು ಮುಂದೆ ಹೋಗೋಣ ಬನ್ನಿ. ಈ ದೇವಸ್ಥಾನಕ್ಕೆ ಯಾರ್ಯಾರು ಹೋಗಿದ್ರೋ ಒಂದು ಕಮೆಂಟ್ ಹಾಕಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಇನ್ನು ಶ್ರೀ ಸಿದ್ಧಲಿಂಗೇಶ್ವರರು ಶತಸ್ಥಳ ಜ್ಞಾನಾಮೃತ ಎಂಬ ಗ್ರಂಥವನ್ನು ಬರೆದಿದ್ದು, ಅದರಲ್ಲಿ 701 ವಚನಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಒಂದು, ಲೋಕದ ನೆಚ್ಚುಮುಚ್ಚೆಂಬ ಕಿಚ್ಚಿದು ಸುಡುತ್ತಿದೆ ನೋಡ, ನಿಶ್ಚಿತ ನಿರಾಳನೆಂಬ ನೀರ ನೆರೆಯಲು, ಆ ಕಿಚ್ಚು ಕೆಡುವುದು ಕಾಣ ಮಹಾಲಿಂಗ ಗುರು ಶ್ರೀ ಸಿದ್ದೇಶ್ವರ ಸ್ವಾಮಿ ಪ್ರಭುವೇ. ಈ ಥರ ತುಂಬ ವಚನಗಳನ್ನು ಬರೆದಿದ್ದಾರೆ. 701 ವಚನದಲ್ಲಿ ಇದು ಒಂದು ವಚನ. ಹಾಗೆ ದೇವಸ್ಥಾನದಲ್ಲಿ ಫೋಟೋ ವಿಡಿಯೋ ಅಲೋ ಇರಲಿಲ್ಲ, ಆದರೂ ನಾನು ಮಾಡ್ಕೊಂಡಿದ್ದೀನಿ. ಮೊದಲು ಡೈರೆಕ್ಟಾಗಿ ಬಿಡ್ತಿದ್ರು, ಈಗ ಹೀಗೆ ಸುತ್ತಿ ಬೆಳೆಸಿ ಹೋಗೋ ಥರ ಮಾಡಿದ್ದಾರೆ. ನಾನು ತುಂಬ ವರ್ಷಗಳ ಹಿಂದೆ ಬಂದಿದ್ದು, ಆಗ ಡೈರೆಕ್ಟಾಗಿ ಬಿಡ್ತಾಯಿದ್ರು, ಅಲ್ಲಿದೆಯಲ್ಲ ಹಾಗೆ ಬಿಡ್ತಾಯಿದ್ರು. ಈಗ ನೋಡಿ ಹೀಗೆ ಸುತ್ತಿ ಬೆಳೆಸಿ ಹೋಗೋ ಥರ ಮಾಡಿದ್ದಾರೆ. ತೆಂಗಿನಕಾಯಿ ಹೊಡೆಯೋ ಸ್ಥಳ ಇದೆ. ಹಾಗೆ ಇಲ್ಲಿ ಮಕ್ಕಳಿಗೆ ಹಾಲುಣಿಸುವ ಜಾಗ ಕೂಡ ಇದೆ ಸಪ್ರೇಟಾಗೆ. ತುಂಬ ಚೆನ್ನಾಗಿ ದೇವಸ್ಥಾನನ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೊದಲು ಇದು ಚಿಕ್ಕ ದೇವಸ್ಥಾನ ಇತ್ತು, ಈಗ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ದೇವಸ್ಥಾನವನ್ನು ಪ್ರಶಾಂತವಾಗಿ ವಿಶಾಲವಾಗಿ ಮಾಡಿದ್ದಾರೆ. ದೇವಸ್ಥಾನದ ಒಳಗೆ ಹೋಗಿದ ತಕ್ಷಣ ಮನಸ್ಸಿಗೆ ನೆಮ್ಮದಿ ಸಿಗೋ ಥರ ಇದೆ ದೇವಸ್ಥಾನ. ಯಾರೆಲ್ಲ ನೋಡಿದ್ರೆ ಒಂದು ಕಮೆಂಟ್ ಹಾಕಿ. ತುಂಬ ಹಿಂದೆ ಹೋಗಿದರೆ ಈಗ ಒಮ್ಮೆ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ, ನಂತರ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಯಡಿಯೂರಿನಲ್ಲಿ ಜೀವಂತ ಗುಹಾ ಪ್ರವೇಶ ಮಾಡುತ್ತಾರೆ. ಗುಹಾ ಪ್ರವೇಶಕ್ಕೂ ಮೊದಲು ತಮ್ಮ ಶಿಷ್ಯರಿಗೆ ಒಂದು ವಿಭೂತಿ ಗೆಡ್ಡೆಯನ್ನು ಕೊಟ್ಟು ಅದನ್ನು ತಾವು ಪ್ರವೇಶಿಸುವ ಗುಹೆಯ ಮುಂಭಾಗದಲ್ಲಿ ಇಡಲು ಸೂಚಿಸುತ್ತಾರೆ. ಇಂದಿಗೂ ಸಹ ವಿಭೂತಿ ಗಟ್ಟಿಯನ್ನು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಗದ್ದುಗೆಯ ಮುಂಭಾಗದಲ್ಲಿ ಇರಿಸಲಾಗಿದೆ. ಅದನ್ನು ಹಚ್ಕೊಂಡೇ ಮುಂದಕ್ಕೆ ಹೋಗ್ತಾರೆ ಎಲ್ಲರೂ ಗದ್ದುಗೆಯ ದರ್ಶನ ಮಾಡೋದಕ್ಕೆ ಅಂತ ಹೇಳ್ತೀನಿ. ನೀವೆಲ್ಲರೂ ಹೋಗಿದ್ರೆ ಗೊತ್ತಿರುತ್ತೆ, ಅಲ್ಲಿ ಫಸ್ಟ್ ವಿಭೂತಿನೇ ಇಟ್ಟಿದ್ದಾರೆ, ಅದನ್ನು ಹಚ್ಕೊಂಡೆ ಎಲ್ಲರೂ ಮುಂದೆ ದೇವಸ್ಥಾನದೊಳಗೆ ಹೋಗೋದು ಅಂತ. ಈಗ ಗದ್ದುಗೆಯ ದರ್ಶನ ಮಾಡೋಣ ಬನ್ನಿ. ಹೀಗೆ ನೋಡಿ ವಿಭೂತಿ ಸಿಕ್ತು, ವಿಭೂತಿ ಹಚ್ಕೊಳ್ಳಿ. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ದರ್ಶನ ಮಾಡೋಣ ಬನ್ನಿ. ವಿಡಿಯೋ ಅಲೋ ಇಲ್ಲ ಅಲ್ಲಿ, ಆದರೂ ನಾನು ಕದ್ದು ಮುಚ್ಚಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ತುಂಬ ಸ್ಟ್ರಿಕ್ಟ್ ಇದ್ದಾರೆ ಅಲ್ಲಿ. ಬಂದು ಹೇಳ್ತಾ ಇರ್ತಾರೆ, ಫೋಟೋ ತಗೊಳಕ್ಕೆ ಬಿಡಲ್ಲ, ವಿಡಿಯೋ ಮಾಡ್ಕೊಳಕ್ಕೆ ಬಿಡಲ್ಲ. ನೋಡಿ ಇದು ಉತ್ಸವ ಮೂರ್ತಿ ಅಂತೆ. ಉತ್ಸವ ಮೂರ್ತಿನ ನಾವು ಮೆರವಣಿಗೆ ಓಡಿಸ್ಬೇಕಾದ್ರೆ ಮಾತ್ರ ಆಚೆ ತೆಗಿತಾರಂತೆ. ನೋಡಿ ಇಲ್ಲೊಂದು ಗುಬ್ಬಚ್ಚಿ ಇತ್ತು. ನಾನು ಸ್ಪ್ಯಾರೋ ನೋಡಿ ತುಂಬ ದಿವಸ ಆಯಿತು. ಗುಬ್ಬಚ್ಚಿನ ನೋಡಿ, ಗುಬ್ಬಚ್ಚಿ ಸಂತತಿಗಳೇ ಕಮ್ಮಿ ಆಗ್ತಾ ಬರ್ತಿದೆಯಂತೆ. ಮೊದಲು ಎಲ್ಲಿ ನೋಡಿದ್ರೂ ಗುಬ್ಬಚ್ಚಿ ಇರ್ತಿತ್ತು, ಸ್ಪ್ಯಾರೋ ಇರ್ತಿತ್ತು. ಆದರೆ ಈಗ ಹಾಗಿಲ್ಲ, ಗುಬ್ಬಚ್ಚಿ ಸಂತತಿ ಕಮ್ಮಿ ಆಗ್ತಿದೆಯಂತೆ. ಸೊ ಅದೊಂದು ಗುಬ್ಬಚ್ಚಿ ಕಾಣಿಸ್ತು, ಅದು ಯಾರಿಗೂ ಎದ್ರುಕೊಂಡಿದ್ದಾನೆ, ಅಷ್ಟೊಂದು ಜನಗಳ ಮಧ್ಯೆ ಅಲ್ಲಿ ಓಡಾಡ್ತಿತ್ತು. ಸೊ ನಾನು ವಿಡಿಯೋ ಮಾಡ್ಕೊಂಡೆ. ನೆಕ್ಸ್ಟು ಹಾಗೆ ನೋಡಿ ದೇವರು ಕಾಣಿಸ್ತಾರೆ, ಗದ್ದುಗೆ ಕಾಣುತ್ತೆ. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಗದ್ದುಗೆಯನ್ನು ದರ್ಶನ ಮಾಡ್ಕೊಳ್ಳಿ. ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ, ಅಲ್ಲಿ ವಿಡಿಯೋ ಮಾಡೋ ಹಾಗಿರಲಿಲ್ಲ. ಇನ್ನು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಚಿನ್ನದ ರಥದ ಸೇವೆ, ಬೆಳ್ಳಿಯ ರಥದ ಸೇವೆ ನಡೆಯುತ್ತೆ. ಚಿನ್ನದ ರಥದ ಸೇವೆಗೆ 5,001, ಬೆಳ್ಳಿಯ ರಥದ ಸೇವೆಗೆ 2,001 ಇರುತ್ತೆ. ಇದರ ಅರ್ಥ, ನಾವೇನಾದರೂ ಕೆಲಸ ಆಗಲಿ ಅಂತ ಬೇಡ್ಕೊಂಡಿರ್ತೀವಿ, ನಾವೇನಾದರೂ
ಆರೋಗ್ಯ ಸರಿ ಹೋಗಲಿ ಅಂತ ಕೇಳ್ಕೊಂಡಿರ್ತೀವಿ. ಆ ಆರೋಗ್ಯ ಸರಿ ಹೋದ್ಮೇಲೆ ಆ ಆರೋಗ್ಯ ಸುಧಾರಿಸಿದ್ಮೇಲೆ ಆ ಕೆಲಸಗಳಾದಮೇಲೆ ನಾವು ಇಲ್ಲಿ ಬಂದು ಹರಕೆನ ತೀರಿಸ್ಬೇಕಲ್ಲ, ಆವಾಗ ಈ ಥರ ಸೇವೆಗಳು ಮಾಡಬಹುದು. ಚಿನ್ನದ ರಥೋತ್ಸವದಲ್ಲಿ ಮೆರವಣಿಗೆ ಓಡಿಸ್ಬೋದು, ಬೆಳ್ಳಿಯ ರಥೋತ್ಸವದಲ್ಲಿ ಮೆರವಣಿಗೆ ಓಡಿಸ್ಬೋದು. ಹಾಗೆ ಮತ್ತು ಗದ್ದುಗೆ ದರ್ಶನ ಮಾಡೋಣ ಬನ್ನಿ. ಮತ್ತೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ವಿಡಿಯೋ ಮಾಡಿಕೊಂಡೆ. ಹಾಗೆ ದೇವಸ್ಥಾನದ ಆಚೆ ಬಂದರೆ ಇಲ್ಲೊಂದು ದೇವಸ್ಥಾನ ಇದೆ. ಇದು ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಿ ಸನ್ನಿಧಿ ಅಂತ. ಇಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋಗಿಲ್ಲ, ಆದರೂ ಕಷ್ಟಪಟ್ಟು ಸ್ವಲ್ಪ ಕ್ಲಿಪ್ ತಗೊಂಡೆ. ಇನ್ನು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನವು ದ್ರಾವಿಡ ಶಿಲ್ಪಶೈಲಿಯಲ್ಲಿದ್ದು, ಈ ದೇವಾಲಯವು ಸಿದ್ಧಲಿಂಗೇಶ್ವರ ಯತಿಗಳ ಜೀವನ ವೃತ್ತಾಂತವನ್ನು ಹಾಗೂ ಪವಾಡಗಳನ್ನು ಸಾರುವ 300ಕ್ಕೂ ಹೆಚ್ಚು ಜೀವನದ ವೃತ್ತಾಂತವಿದೆ. ಅಂದರೆ ದೇವಸ್ಥಾನ ಸುತ್ತ ಅವ್ರದ್ದು ಫುಲ್ ಚರಿತ್ರೆನೇ ಇದೆ. ಅವರ ಜೀವನದ ಕಥೆಗಳನ್ನ ಕೂಡ ಇಲ್ಲಿ ನಾವು ನೋಡಬಹುದು. ಮೇಲ್ಗಡೆ ಎಲ್ಲ ಕಡೆ ನೋಡಿ, ಎಲ್ಲ ಅವರ ಕಥೆಗಳೇ ಸಾರುವಂತಹ ಶಿಲ್ಪಕಲೆ ಇದೆ. ಹಾಗೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಯುಗಾದಿಯ ಹಬ್ಬದ ದಿನ ಜಾತ್ರೆ ನಡೆಯುತ್ತೆ. ಮತ್ತು ಯುಗಾದಿ ಹಬ್ಬದ ದಿನದಂದೇ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಯತಿಗಳು ಸಮಾಧಿ ಹೊಂದಿದರು ಎಂದು ಹೇಳಲಾಗುತ್ತದೆ. ಆಮೇಲೆ ಇಲ್ಲಿ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ತುಂಬ ಚೆನ್ನಾಗಿ ನಡೆಯುತ್ತೆ, ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಕಾರ್ತಿಕ ಮಾಸದಲ್ಲಿ ನಡೆಯುವ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಲಕ್ಷ ದೀಪೋತ್ಸವ ಯಡಿಯೂರು ನೋಡಿ ಎಷ್ಟು ಚೆನ್ನಾಗಿ ನಡೆಯುತ್ತೆ. ಲಕ್ಷ ದೀಪೋತ್ಸವ ಜಾತ್ರೆ ಥರನೇ ನಡೆಯುತ್ತೆ. ತುಂಬ ಲಕ್ಷಾಂತರ ಜನ ಸೇರ್ತಾರೆ, ತುಂಬ ಲಕ್ಷ ದೀಪಗಳನ್ನ ಹಚ್ಚುತ್ತಾರೆ. ಸೊ ಆ ಕ್ಲಿಪ್ ಸಿಕ್ತು, ಹಾಕಿದ್ದೀನಿ ನೋಡಿ. ಹಾಗೆ ಯಾರೆಲ್ಲ ಯಡಿಯೂರು ಲಕ್ಷ ದೀಪೋತ್ಸವನ ನೋಡಿದಿರೋ ಒಂದು ಕಮೆಂಟ್ ಮಾಡಿ, ಎಷ್ಟು ಲಕ್ಷ ದೀಪ ಹಚ್ತಾರೆ ಅಂತ ಕೂಡ ಹೇಳಿ ಅಂತ ಹೇಳ್ತಾ, ಈ ವರ್ಷ ಲಕ್ಷ ದೀಪೋತ್ಸವ ನೋಡೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ, ಮುಂದಿನ ವರ್ಷ ಲಕ್ಷ ದೀಪಾಲಂಕಾರಕ್ಕೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ಲಕ್ಷ್ಮಿ ಅಂತ ಆನೆ ಕೂಡ ಇತ್ತು, ಅದು ಈಗಿಲ್ಲ, ಮರಣ ಹೊಂದಿದೆ ಅಂತೆ. ಇದ್ರ ಬಗ್ಗೆ ಯಾರಿಗಾದ್ರೂ ಡೀಟೇಲ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಆಚೆಯಿಂದ ಗೋಪುರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇಲ್ಲಿ ದಾಸೋಹ ಕೂಡ ಇದೆ. ನಾನು ಅಪರೂಪಕ್ಕೆ ದೇವರ ದಾಸೋಹದಲ್ಲಿ ಊಟ ಮಾಡೋದು, ಯಾಕೆಂದರೆ ನಾವು ಹೋದಾಗಲೆಲ್ಲ ಟೈಮ್ ಆಗಿರುತ್ತೆ, ಎಲ್ಲೂ ದೇವರ ಪ್ರಸಾದ ತಿನ್ನೋಕ್ಕೆ ನಮಗೆ ಟೈಮೇ ಸಿಗೋಲ್ಲ. ಸೊ ಈ ಸರಿ ಹೋದಾಗ ಟೈಮ್ ಸಿಕ್ಕಿತ್ತು. ಸೊ ನಿಮಗೆಲ್ಲ ತೋರಿಸೋಣ ಅಲ್ಲಿ ಊಟ ಹೆಂಗಿರುತ್ತೆ ಅಂತ ನಾನು ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು ಊಟ. ಯಾರೆಲ್ಲ ಯಡಿಯೂರಲ್ಲಿ ಊಟ ಮಾಡಿದ್ದೀರಾ ಒಂದು ಕಮೆಂಟ್ ಮಾಡಿ ಆಯಿತಾ. ಇದು ದಾಸೋಹದ ಎಂಟ್ರೆನ್ಸು. ಪಾಯಸ ಹಾಕಿದ್ರು ಹೋಗ್ತಿದ್ದಂಗೆ ಪಾಯಸನ ಕುಡಿದ್ಬಿಟ್ಟೆ. ಹೊಟ್ಟೆ ನೋವು ಬರುತ್ತೆ, ಕಣ್ಣಾಕ್ಬೇಡ್ರಪ್ಪ. ಮೊದಲೇ ಅವಾಗ ಹುಷಾರಿರಲ್ಲ ನನಗೆ ಆಯಿತಾ. ನೆಕ್ಸ್ಟು ಪಾಯಸ, ಅನ್ನ, ಸಾಂಬಾರು ಹಾಕ್ತಾನೆ, ಮಜ್ಜಿಗೆ ಕೂಡ ಇರುತ್ತೆ, 2 ಥರ ಸಾಂಬಾರು ಇರುತ್ತೆ. ಊಟ ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿ ತಟ್ಟೆನ ನಾವೇ ತೊಳೆದಿಟ್ಟು, ಅದರ ಅರ್ಥ ನಮ್ಮ ಕೆಲಸನ ನಾವೇ ಮಾಡಬೇಕು, ಬೇರೆಯವ್ರ ಕೈಲಿ ಎಂಜಲೆ ತಟ್ಟೆ ಕೊಡಬಾರ್ದು ಅಂತ ಆಯಿತಾ. ಹಾಗೆ ಇಲ್ಲಿ ಹಾರ್ಸ್ ರೈಡಿಂಗ್ ಕೂಡ ಇದೆ. ದುಡ್ಡು ಕೊಟ್ಟರೆ ಈ ಕುದುರೆ ಮೇಲೆ ಕೂರಿಸ್ಕೊಂಡು ನೋಡೋರು ಕೂತಾರಲ್ಲ, ಆ ಥರ ಕೂರಿಸ್ಕೊಬಿಟ್ಟು ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ. ನಾನು ಎಷ್ಟೋ ಏನು ಅಂತ ಕೇಳಲಿಲ್ಲ, ಯಾಕೆಂದರೆ ನಾನು ಹಾರ್ಸ್ ರೈಡೆಲ್ಲ ಮಾಡಲ್ಲ. ಹಾಗೆ ಮುಂದೆ ಬಂದರೆ ಇಲ್ಲಿ ಕೆರೆ ಇದೆ. ಇದು ಶಿಂಷಾ ನದಿ ಅಂತ ಹೇಳ್ತಾರಲ್ವ, ಇದು ಯಾವ ನದಿ ಇರ್ಬೋದು ಕಮೆಂಟ್ ಮಾಡಿ ಆಯಿತಾ. ಅಲ್ಲಿಂದ ನಾವು ಸೀದಾ ಹೊರಟ್ವಿ ಎಲ್ಲಿಗೆ, ಮಾರ್ಕೋನಹಳ್ಳಿ ಡ್ಯಾಮ್ಗೆ ಆಯಿತಾ. ಮಾರ್ಕೋನಹಳ್ಳಿ ಡ್ಯಾಮು ಹಾಗೆ ಇದರಲ್ಲೇ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ. ಇದು ಯಾವ ಕೆರೆ ಅಂತ ಕಮೆಂಟ್ ಮಾಡಿ ಆಯಿತಾ. ಹಾಗೆ ಇಲ್ಲಿ ಯಾರೋ ಮೀನು ಹಿಡಿತಿದ್ರು, ಅದಕ್ಕೆ ಅದನ್ನು ವಿಡಿಯೋ ಮಾಡಿಕೊಂಡೆ, ಮೀನು ಹೆಂಗೆ ಹಿಡಿತಿದ್ದಾರೆ ಅಂತ ಆಯಿತಾ. ನೆಕ್ಸ್ಟ್ ಅಲ್ಲಿಂದ 7 ಕಿಲೋಮೀಟರ್ ದೂರ ಇರುವ ಮಾರ್ಕೋನಹಳ್ಳಿ ಡ್ಯಾಮ್ಗೆ ಹೋಗೋಣ ಬನ್ನಿ. ಡ್ಯಾಮ್ಗೆ ಹೋಗ್ತಾ ತುಂಬ ಚೆನ್ನಾಗಿತ್ತು ನೇಚರು. ಸೊ ಕ್ಯಾಪ್ಚರ್ ಮಾಡಿಕೊಂಡೆ. ಡ್ಯಾಮ್ಗೆ ರೀಚ್ ಆದ್ವಿ. ಇಲ್ಲಿ ಏನು ಮಾಡಬಾರ್ದು ಅಂತ ಹಾಕಿದ್ದಾರೆ, ನೀರು ಹತ್ರ ಹೋಗಬಾರ್ದು, ನೀರು ಮುಟ್ಟಬಾರ್ದು ಅಂತ. ಒಂದು ಮೇಕೆ ಮರಿ ನೋಡಿದೆ, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಇಷ್ಟು ಚೆನ್ನಾಗಿದೆ ಪಾರ್ಕು. ಮಾರ್ಕೋನಹಳ್ಳಿ ಡ್ಯಾಮ್ ಪಾರ್ಕ್ ಕೂಡ ಇದೆ. ನಾವು ಸನ್ಸೆಟ್ ಆಗೋ ಟೈಮ್ಗೆ ಹೋಗಿದ್ದರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೇಚರು, ಗ್ರೀನರಿ, ಸೂರ್ಯ, ನೀರು ಎಲ್ಲ ಒಳ್ಳೆ ವೈಬ್ ಕೊಡ್ತಾಯಿತ್ತು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಸೂರ್ಯ ಅಲ್ಲ. ಸೊ ಅದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ಲೈವ್ ಮಾಡಿದೆ, ಯಾರ್ಯಾರು ಲೈವ್ ಬಂದಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಜಾಸ್ತಿ ಹಸು, ಕುರಿ, ಮೇಕೆನ ಮೇಯಿಸ್ತಾ ಇರ್ತಾರೆ ಒಳಗಡೆ, ಯಾಕೆಂದರೆ ಹುಲ್ಲು ಜಾಸ್ತಿ ಇದೆ ಅಂದ್ಬಿಟ್ಟು. ನಾನು ನೋಡಿದ್ದು ಜನಕ್ಕಿಂತ ಹಸು, ಕುರಿ, ಮೇಕೆಗಳೇ ಇತ್ತು. ಹಾಗೆ ಲವರ್ ಸ್ಪಾಟ್ ಕೂಡ ಅಂತ ಹೇಳಬಹುದು. ಇಲ್ಲಿ
ನೀರು ಸ್ವಲ್ಪನೇ ಆಚೆ ಬಿಟ್ಟಿದ್ರು, ನೋಡಿದ್ವಿ. ಆಮೇಲೆ ಹಂಗೆ ಮೇಲೆ ಹೋಗೋಣ ಬನ್ನಿ. ಮೇಲ್ಗಡೆ ತುಂಬ ಚೆನ್ನಾಗಿದೆ ಡ್ಯಾಮ್ ಮೇಲೆ. ಸನ್ಸೆಟ್ಟು ನೀರು ಎಲ್ಲ ಸಖತ್ತಾಗಿ ಕಾಣಿಸ್ತಾ ಇತ್ತು. ಅದಕ್ಕಾಗಿ ಅಲ್ಲಿ ಲೈವ್ ಬಂದಿದ್ದೆ. ನೋಡಿ, ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಗ್ರೀನರಿ. ನನಗೆ ಮೊದಲೇ ನೇಚರ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ಈ ಥರ ಗ್ರೀನರಿ ಕಂಡ್ರೆ ನಂಗೆ ಖುಷಿ ಆಗುತ್ತೆ. ಇದು ಡ್ಯಾಮು. ಇಲ್ಲಿ ಮೇಲೆ ಹೋದ ತಕ್ಷಣ ಈ ಥರ ಕಾಣಿಸ್ತು. ಹಾಗೆ ನೀರು ಜೊತೆ ಆ ಸೂರ್ಯನ ನೋಡೋಕ್ಕಂತೂ ವಾವ್ 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 ವಾ ಅನ್ನೋ ಥರ ಇತ್ತು. ನೋಡಿ, ನಾನು ಲೈವ್ ಬಂದಿದ್ರೆ ಗೊತ್ತಿರುತ್ತೆ. ನಾನು ಲೈವಲ್ಲಿ ಇದನ್ನೆಲ್ಲ ನಿಮಗೆ ತೋರಿಸಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಖುಷಿ ಆಯಿತು. ಯಾರೆಲ್ಲ ಇನ್ನೂ ಮಾರ್ಕೋನಹಳ್ಳಿ ಡ್ಯಾಮ್ ನೋಡಿಲ್ವೋ ಒಮ್ಮೆ ಹೋಗಿ ನೋಡಿ. ದೇವಸ್ಥಾನಕ್ಕೆ ಹೋದವರೆಲ್ಲ ಆಲ್ಮೋಸ್ಟ್ ಇಲ್ಲಿ ಮಾರ್ಕೋನಹಳ್ಳಿ ಡ್ಯಾಮ್ಗೆ ಹೋಗ್ತಾರೆ. ಹೋಗಿ ಸೇಫ್ಟಿಯಾಗಿ ಬನ್ನಿ ಅಂತ ಹೇಳ್ತಾ ನಾನು ಸೂರ್ಯಂಗೊಂದು ಹಾರ್ಟ್ ಕೊಟ್ಟು ಇವತ್ತಿನ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಹಾಗೆ ಯಾರೆಲ್ಲ ಈ ವಿಡಿಯೋನ ಪೂರ ನೋಡಿದಿರೋ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಲೈಕು, ಕಮೆಂಟು, ಹೈಪು ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.